ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ಮಹಾಯುದ್ಧನೇ ನಡೆದಿದೆ. ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಇಬ್ಬರು ಬೆಂಬಲಿಗರ ನಡುವೆ ನಡೆದಂತಹ ಕಾಳಗ. ಜನಾರ್ದನ ರೆಡ್ಡಿ ಮನೆ ಮುಂದೆ ರಣರಂಗವೇ ಏರ್ಪಟ್ಟಿದೆ. ಗುಂಡಿನ ಸುರಿಮಳೆ, ಗುಂಡೇಟಿಗೆ ಕೈ ಕಾರ್ಯಕರ್ತ ರಾಜಶೇಖರ್ ದುರ್ಮರಣ. ಗುಂಪು ಚದುರಿಸೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಯಿತು. ಸಿನಿಮೀಯ ಘಟನೆಯನ್ನು ಕೂಡ ಮೀರಿಸುವಂತಿತ್ತು ಆ ಗುಂಡಿನ ದಾಳಿಯ ದೃಶ್ಯಗಳು. ಹೊಡೆದಾಟ, ಕಲ್ತೂರಾಟ, ಗಾಜಿನ ಬಾಟಲ್ ಎಸೆತ. ಜನಾರ್ದನ ರೆಡ್ಡಿ ನಿವಾಸದ ಎದುರು ಈ ರೀತಿ ಗುಂಡಿನ ಕಾಳಗ ಆಗಿದೆ. ಭರತ್ ರೆಡ್ಡಿ ಬೆಂಬಲಿಗರಿಂದ ಈ ರೀತಿ ಗುಂಡಿನ ಕಾಳಗ ನಡೀತು ಅನ್ನೋದು ಜನಾರ್ದನ ರೆಡ್ಡಿ ಕಡೆಯವರು ಹೇಳ್ತಾ ಇರುವಂಥದ್ದು. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಗುಂಡಿನ ಸುರಿಮಳೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಓರ್ವ ಕಾರ್ಯಕರ್ತ ದುರ್ಮರಣಕ್ಕೀಡಾಗಿದ್ದಾರೆ. ಒಂದು ಬ್ಯಾನರ್ ವಿಚಾರಕ್ಕೆ ಆರಂಭ ಆದಂತಹ ಗಲಾಟೆ ಗುಂಡಿನ ಕಾಳಗಕ್ಕೆ ಕಾರಣ ಆಗಿತ್ತು. ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರಿಂದ ಎಲ್ಲಾ ಕಡೆಗಳಲ್ಲೂ ಬ್ಯಾನರ್ ಅಳವಡಿಕೆ. ಜನಾರ್ದನ ರೆಡ್ಡಿ ಮನೆ ರಸ್ತೆಯಲ್ಲೂ ಕೂಡ ವಾಲ್ಮೀಕಿ ಬ್ಯಾನರ್ ಹಾಕಿರ್ತಾರೆ. ನಮ್ಮನೆ ಬಳಿ ಬ್ಯಾನರ್ ಹಾಕಬೇಡಿ ಅಂತ ಜನಾರ್ದನ ರೆಡ್ಡಿ ಹೇಳ್ತಾರೆ. ಇದೇ ವಿಚಾರಕ್ಕೆ ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವೆ ಕದನವೇ ಏರ್ಪಟ್ಟು ನಂತರ ಗುಂಡಿನ ಕಾಳಗಾಗಿ ಅದಕ್ಕೆ ಜನಾರ್ದನ ರೆಡ್ಡಿ ಕಡೆಯವರು ಆಕ್ಷೇಪಿಸಿದ್ದಾರೆ. ಮಿಸ್ ಫೈರಿಂಗ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತ ಸಾವು. ಶಾಸಕ ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವೆ ಫೈರಿಂಗ್ ಆಯಿತು, ಕಲ್ತೂರಾಟ ಆಯಿತು. ದೊಣ್ಣೆಗಳನ್ನ ಹಿಡಿದುಕೊಂಡು ಹೊಡಿಬಡಿ ಮಾಡಿದ್ದಾರೆ. ರೆಡ್ಡಿ ಮನೆ ಮುಂದೆಯೇ ಗುಂಡು ತಗಲಿ ರಾಜಶೇಖರ್ ಎನ್ನುವರು ಮೃತಪಟ್ಟಿದ್ದಾರೆ. ಈಗ ರಾಜಶೇಖರ್ ಮೃತದೇಹ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಆಗಿದೆ. ಘಟನೆ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಪಡೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಭರತ್ ರೆಡ್ಡಿ ಕಡೆಯಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಬ್ಯಾನರ್ ದಂಗಲ್ ಒಬ್ಬನ ಜೀವವನ್ನೇ ಬಲಿ ಪಡೆದುಬಿಟ್ಟಿದೆ. ಮಿಸ್ಫೈರ್ ಆಗಿ ಆತ ಮೃತಪಟ್ಟದ್ದು ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಆತನ ಮೇಲೆ ಗುಂಡಿನ ದಾಳಿನೇ ಆಯಿತು ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಪೊಲೀಸರು ಗಾಳಿಯಲ್ಲಿ ಗುಂಡು ಹೊಡೆದು ಎಲ್ಲರನ್ನ ಚದುರಿಸಿದ್ರು. ರೆಡ್ಡಿ ಮನೆ ಮುಂದೆಯೇ ಗುಂಡು ತಗಲಿ ರಾಜಶೇಖರ್ ಎನ್ನುವಂತಹ ವ್ಯಕ್ತಿ ಮೃತಪಟ್ಟಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ವಿರುದ್ಧ ಎಫ್ಐಆರ್ ಆಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೆಡ್ಡಿ, ರಾಮುಲು, ಶೇಖರ್ ಸೇರಿ 11 ಜನರ ಮೇಲೆ ಕೇಸ್. ವಾಲ್ಮೀಕಿ ಕಾರ್ಯಕ್ರಮದ ಬ್ಯಾನರ್ ಹರಿದಿರುವಂತಹ ಆರೋಪ. ಈ ಬ್ಯಾನರ್ ಹರಿದ ವಿಚಾರಕ್ಕೆ 2 ಗುಂಪುಗಳ ನಡುವೆ ಫೈಟಿಂಗ್ ಆಯಿತು. ಜನಾರ್ದನ ರೆಡ್ಡಿ, ಭರತ್ ರೆಡ್ಡಿ ಬೆಂಬಲಿಗರು ಹೊಡಿಬಡಿ ಮಾಡಿಕೊಂಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ. ಕಾರಿನಿಂದ ಇಳಿದ ಮೇಲೆ ಫೈರಿಂಗ್ ಮಾಡಿದ್ರು ಅಂತ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ. ಬರ್ತಿದ್ದಂತೆ ಕಲ್ಲು ತೂರಾಟ ಮಾಡಿದ್ದಾರೆ, ಫೈರಿಂಗ್ ಮಾಡಿದ್ದಾರೆ. ಗುಂಡಾಗಳನ್ನು ಕಳಿಸಿ ನನ್ನ ಮನೆ ಮೇಲೆ ಫೈರಿಂಗ್ ಮಾಡಿಸಿದ್ದಾರೆ. ಈ ಶಾಸಕ ನಾರಾ ಭರತ್ ರೆಡ್ಡಿ ಒಬ್ಬ ದೊಡ್ಡ ಕ್ರಿಮಿನಲ್ ಅಂತ ಆರೋಪಿಸಿದ್ದಾರೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ. ಜನಾರ್ದನ ರೆಡ್ಡಿ ಮನೆ ಎದುರುಗಡೆ ಬಂದು ಭರತ್ ರೆಡ್ಡಿ ಬೆಂಬಲಿಗರು ಕಲ್ಲು ತೂರಾಟ ಮಾಡ್ತಾರೆ. ಇಬ್ಬರು ಬೆಂಬಲಿಗರ ನಡುವೆ ಫೈಟಿಂಗ್ ಆಗುತ್ತೆ. ನೇರವಾಗಿ ಶಾಸಕರು ಜನಾರ್ದನ ರೆಡ್ಡಿ ಅವರ ಮೇಲೆ ಆರೋಪ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಜನಾರ್ದನ ರೆಡ್ಡಿ ಅವರಿಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಕಾರ್ಯಕರ್ತನ ಸಾವಾಗಿದೆ, ಅದಕ್ಕೆ ನೇರ ಕಾರಣ ತಾವೇ ಅನ್ನೋದು ಅವ್ರ ಆರೋಪ ಇದೆ. ನೋಡಿ, ಕ್ರಿಮಿನಲ್ಸ್ ನಾರಾ ಭರತ್ ರೆಡ್ಡಿ ಅವರಪ್ಪ, ನಾರಾ ಭರತ್ ರೆಡ್ಡಿ ಅವರಪ್ಪ ನಾರಾ ಸೂರ್ಯನಾರಾಯಣ ರೆಡ್ಡಿ. ಆ ಇಬ್ಬರು ಎಂಥ ದೊಡ್ಡ ಕ್ರಿಮಿನಲ್ಸ್ ಅನ್ನೋದು ಇಡೀ ಬಳ್ಳಾರಿ ನಗರದಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಕೇಳಿದ್ರು ಕೂಡ ಹೇಳ್ತಾರೆ. ಬುಲೆಟ್ಸ್ ಗುಂಡಾರಿಸಿದ್ದಾರೆ. ಇನ್ನು 4 ಬುಲೆಟ್ ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ. ಅದ್ರ ಕೂಡ ನಾನು ತಗೊಂಡು ಬರ್ತೀನಿ. ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದಕ್ಕೆಲ್ಲವುದು ಕೂಡ ಇದ್ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ, ಪ್ರೈವೇಟ್ ಗನ್ಮ್ಯಾನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ, ಫೈರಿಂಗ್ ಸ್ಟಾರ್ಟ್ ಆಗಿದೆ. ಬಹಳ ರೌಂಡ್ಗಳು. ನಮ್ಮವರು ಮೋಸ್ಟ್ಲಿ ವಿಡಿಯೋ ಕೂಡ ಮಾಡಿರ್ಬೇಕಂತ ಅನ್ಕೊಳ್ತೀನಿ. ವಿಡಿಯೋ ಮಾಡಿದ್ರೆ ದಯಮಾಡಿ ನಮ್ಮವರು ಯಾರು ವಿಡಿಯೋ ಮಾಡಿದ್ದಾರೆ ಅದನ್ನ ಮೀಡಿಯಾದವ್ರು ಕೊಟ್ಬಿಡಿ ನೀವು.
ಫೈರಿಂಗ್ ಮಾಡಿದ್ದನ್ನು ಸ್ಟ್ರೈಟ್ ಅವೇ ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ, ಒಬ್ಬನು ಕೂಗ್ತಾ ಇದ್ದ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ. ಬಂದ ತಕ್ಷಣ ಫೈರ್ ಮಾಡಿರಿ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಅಂದರೆ ವಿಷಯ ಏನಂತಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ನಾರಾಯಣ್ ರೆಡ್ಡಿ ಭರತ್ ಅವರ ಅಪ್ಪ, ಅವನು ದೊಡ್ಡ ಕ್ರಿಮಿನಲ್ ಅಸಲು. ಅವನು ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ಗಳ ವಿರುದ್ಧನೇ ನಾವು ಫೈಟ್ ಮಾಡ್ತಾ ಬಂದಿದ್ದು, ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರೆಲ್ಲರೂ ಕೂಡ. ಈ ಕ್ರಿಮಿನಲ್ಸು, ರೌಡಿ ಗ್ಯಾಂಗ್ಗಳು, ಇವಾಗ ಅವನ ಹಿಂದೆ ಮರ್ಡರರ್ಸ್ನೆಲ್ಲ ಇಟ್ಕೊಂಡಿದ್ದಾನೆ. ಅವನು ಭರತ್ ಮರ್ಡರರ್ಸ್ನ ಇಟ್ಕೊಂಡಿದ್ದಾನೆ, ಕೂಲಿಗಳು ಮಾಡೋರ್ನ ಇಟ್ಕೊಂಡಿದ್ದಾನೆ ಎಲ್ಲ. ಅವರಪ್ಪ ನಾರಾಯಣ್ ರೆಡ್ಡಿ ಏನು ಕ್ರಿಮಿನಲ್ ಇದ್ನೋ ಮಗ ಕೂಡ ಅದೇ. ಇವತ್ತು ಅವನು ಏನು ಅನ್ಕೊಂಡಿದ್ದ ಅಂದ್ರೆ ಹುಚ್ಚ, ಇವತ್ತು ಸೋಮಶೇಖರ್ ರೆಡ್ಡಿ, ಲಕ್ಷ್ಮೀ ಅರುಣ ಓಟ್ಗಳೆಲ್ಲ ಸೇರಿದರೆ ಅವನು ನಮಗಿಂತ ಕಡಿಮೆನೆ, ಅವನು ಸೋಲ್ತಾ ಇದ್ದ. ಅವನು ಅದೇ ಬಲ ಅಂತ ಅನ್ಕೊಂಡಿದ್ದಾನೆ. ಅಭಿವೃದ್ಧಿ ಮಾಡ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಆ ಪುತ್ಳಿಯನ್ನು ಇಟ್ಕೊಂಡ್ಬಿಟ್ಟು ಏನೋ ಮಾಡಬೇಕಂತ ಹುಚ್ಚ ಹೊರಟಿದ್ದಾನೆ. ಮತ್ತು ಮನೆ ಮೇಲೆ ದಾಳಿ ಮಾಡಿ ನನ್ನ ಮೇಲೇ ಇವತ್ತು ಫೈರಿಂಗ್ ಮಾಡೋದಕ್ಕೆ ಇವತ್ತು ಮಾಡಿದ್ದಾರೆ. ಅಂದರೆ ಒಬ್ಬ ಶಾಸಕನಾಗಿ, ಒಬ್ಬ ಮಾಜಿ ಸಚಿವನಾಗಿ, ಇವತ್ತು ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕನಾಗಿರುವಂಥ ನನಗೆ ಇಷ್ಟೆಲ್ಲ ಭದ್ರತೆಯನ್ನು ಇಟ್ಕೊಂಡಿದ್ರು ಕೂಡ ಇವತ್ತು ಈ ರೀತಿ ಫೈರಿಂಗ್ ಮಾಡುವಂಥ ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಅಂತಂದರೆ, ಇವತ್ತು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ರಾಜ್ಯದಲ್ಲಿ ರೌಡಿಗಳ ಗೂಂಡಗಳ ರಾಜ್ಯ ಆಗಿದೆ. ಯಾವ ರೀತಿ ಶಿಸ್ಪಾಲ ತಪ್ಪುಗಳು 100 ಮಾಡಿದ ಮೇಲೆ ಅವನ ಅಂತ್ಯ ಭಗವಂತ ಹೇಗೆ ಮಾಡ್ತಾನೋ, ಈ ದುರ್ಮಾರ್ಗ ಶಾಸಕನ ಅಂತ್ಯ ಕೂಡ ಹೀಗೆ ಆಗಬೇಕು ಅಂತೇಳಿ ನಾವು ಬಹಳ ತಾಳ್ಮೆಯಿಂದ ನಾವಿದ್ದೀವಿ. ನಾವು ಇವತ್ತು ಮನೆಯವರೆಗೆ ಬಂದು ನನ್ನ ಮೇಲೇನೆ ಇವತ್ತು ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯಿತು. ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಶುರು ಆಯಿತು. ಏನು ಲಾ ಆ್ಯಂಡ್ ಆರ್ಡರ್ ಗೊತ್ತಿಲ್ಲನ, ನನ್ನ ಮನೆ ಮುಂದೆ ಬಂದು 1 ಗಂಟೆಗಳ ಕಾಲ ಚೈರ್ಸ್ ಹಾಕೊಂಡು ಅವ್ರು ಕುತ್ಕೊಂಡು ನಾನು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮೋಸ್ಟ್ಲಿ ಇವರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರಬೇಕು. ನಾನು ಬಂದ ಮೇಲೇ ಇವತ್ತು ಫೈರಿಂಗ್ ಯಾಕೆ ಮಾಡಬೇಕು? ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರನ್ನ. ಟಿವಿ9 ಜೊತೆ ಮಾತನಾಡಿದ್ದಾರೆ ರೆಡ್ಡಿ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಕಾರ್ನಿಂದ ಇಳಿತಾ ಇದ್ದಂತೆ ನನ್ನ ಮೇಲೆ ಫೈರಿಂಗ್ ಆಯಿತು, ಕಲ್ಲುತೂರಾಟ ಆಯಿತು, ನನ್ನ ಮೇಲೆ ದಾಳಿ ಮಾಡೋದಕ್ಕಾಗಿ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನ ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ. ಆದರೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ಗಳನ್ನ ಹರಿದು ಹಾಕಿದ್ರು ಅನ್ನುವಂತಹ ಆಕ್ಷೇಪವನ್ನ ಭರತ್ ರೆಡ್ಡಿ ಮಾಡ್ತಾ ಇರುವಂಥದ್ದು. ಆದರೆ ಇದೆಲ್ಲ ಕಾಳಗದ ನಡುವೆ ಒಬ್ಬ ಕಾರ್ಯಕರ್ತನ ಸಾವಾಗಿದೆ, ಕಲ್ಲು ತೂರಾಟ ಆಗಿದೆ, ಗಲಾಟೆ ಆಗಿದೆ. ಆದರೆ ಕೈ ಕಾರ್ಯಕರ್ತನ ಹತ್ಯೆಗೆ ಜನಾರ್ದನ್ ರೆಡ್ಡಿ ಕಾರಣ ಅಂತ ಜನಾರ್ದನ್ ರೆಡ್ಡಿ ವಿರುದ್ಧವೇ ಗುಡುಗಿದ್ದಾರೆ ಶಾಸಕ ಭರತ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಅವರಿಂದಲೇ ಆದಂತಹ ಕೊಲೆ ಇದು. ವಾಲ್ಮೀಕಿ ಬ್ಯಾನರ್ ಹಾಕದಂತೆ ಹುನ್ನಾರ ಮಾಡಿದ್ದಾರೆ, ಇವನಷ್ಟು ನೀಚ ಯಾರೂ ಕೂಡ ಇರಲ್ಲ ಅಂತ ಹೇಳಿ ಏಕವಚನದಲ್ಲೇ ಜನಾರ್ದನ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಧ್ಯಾಹ್ನ ಬರಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ವಾಲ್ಮೀಕಿ ಸರ್ಕಲ್ನಲ್ಲಿ ವಾಲ್ಮೀಕಿ ಮಹರ್ಷಿ ಅವರ ಪುತ್ಥಳಿನ ಅನಾವರಣ ಆಗ್ತಾ ಇತ್ತು. ಹೀಗಾಗಿ ನಗರದಾದ್ಯಂತ ಕೂಡ ಸಾಕಷ್ಟು ಅದ್ದೂರಿಯಾಗಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದ್ಗಡೆ ಅದೇ ರೀತಿಯಾಗಿರ್ತಕ್ಕಂಥ ಬ್ಯಾನರ್ನ ಅಳವಡಿಕೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆಗಿರುವಂಥದ್ದು, ಕಲ್ಲು ತೂರಾಟ ಆಗಿದೆ, ಫೈರ್ ಆಗಿದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಮರಣ ಹೊಂದಿದ ಮಾಹಿತಿಯನ್ನು ಈಗ ಶಾಸಕರು ಕೊಡ್ತಾ ಇದ್ದಾರೆ. ನಾವೀಗ ಶಾಸಕರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇತ್ತು ಇದೇ 3ನೇ ತಾರೀಕು. ರೋಡ್ ಅಂದ ಮೇಲೆ 1000 ಜನ ಹಾಕೊಂಡು ಹೋಗ್ತಾರೆ. ಬಳ್ಳಾರಿ ತುಂಬಾ ಹಾಕಿದ್ದಾರೆ. ಹಂಗೆ ವಾಲ್ಮೀಕಿ ಅಜ್ಜಿಯವರ ಅಭಿಮಾನಿಗಳು ಯಾರನ್ನ ಹಾಕೊಂಡಿರ್ಬೋದು. ಅವನ್ನೆಲ್ಲ ನಾವು ತಡೆಯೋಕ್ಕಾಗಲ್ಲ, ನೀವು ತಡೆಯೋಕ್ಕಾಗಲ್ಲ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರು ಕಲ್ತು ಮಾಡ್ಕೊಳ್ಳಿ ಅಂತೇಳಿ ನಾವು ಕಾರ್ಯಕ್ರಮವನ್ನು ಎಲ್ಲರನ್ನು ಕರೆದಿದ್ದೀವಿ. ಆದರೆ ಇವ್ರ ದುರುದ್ದೇಶದಿಂದ ಯಾವುದೋ ಒಂದು ಬೇಕು. ಇವತ್ತು ಪೀಸ್ಫುಲ್ ಆಗಿ ಇರಬಾರ್ದು ಬಳ್ಳಾರಿ. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡಿಬಾರ್ದು. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ನಾವು ಇಷ್ಟು ದಿವಸ ರಾಜಕಾರಣವನ್ನು ಏನು ಮಾಡಿದ್ವಿ, ಆ ಅಜ್ಜನಿಗೆ ಏನು ನಾವು ಸೇವೆ ಮಾಡೋಕ್ಕಾಗಲ್ಲ. ಇವತ್ತು ಇವ್ರು ಬಂದು ಅಜ್ಜನಿಗೆ ಅಷ್ಟು ದೊಡ್ಡ ಸೇವೆಯನ್ನು ಮಾಡ್ತಿದ್ದಾರೆ. ಅದನ್ನು ನಾವು ತಡಿಬೇಕನ್ನೋ ದುರುದ್ದೇಶದಿಂದ ಇವನು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಆಗಲಿ ಇಂಥ ದುರುದ್ದೇಶಗಳು ಇಟ್ಕೊಂಡು ಇವನು ಇವತ್ತುವರೆಗೆ ನನ್ನ ರಾಜಕಾರಣದಲ್ಲಿ ಎಷ್ಟು ಮಾಡಬೇಕಂತ ಬಂದರೂ ನಾನು ಅವನ ಮುಂದೆ ಗೆದ್ದು ನಿಂತು ಮೆಟ್ಟು ನಿಂತು ಅವ್ನಿಗೆ ಏನಂತ ತೋರಿಸಿದ್ದೀನಿ. ಆದರೆ ಇವತ್ತು ಒಂದು ಅಜ್ಜನ ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ಮಾಡ್ತಾರೆ. ನಂದೇನೋ ಪರ್ಸನಲ್ ಕಾರ್ಯಕ್ರಮನೋ ಇನ್ನೊಂದೋ ಇದ್ದಾಗ ನನಗೆ ನನ್ನ ಕಾರ್ಯಕ್ರಮಗಳು ಅಡ್ಡಪಡಿಸಿದ್ರೆ ಏನು ತೊಂದರೆ ಇಲ್ಲ. ಒಂದು ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿ, ಭಾರತ ದೇಶನೇ ಅಭಿಮಾನಿಸುವಂಥ ವ್ಯಕ್ತಿನ ವಿಗ್ರಹನ ಮಾಡಬಾರ್ದು ಅಂತೇಳಿ ದುರುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇವನು ಮಾಡಿದ್ದಾನೆ. ಆ ಹುಡುಗನ ಒಂದು ಮರ್ಡರ್ ಆಗೋಕ್ಕೆ ಕಾರಣ ಆಗಿದ್ದಾನೆ ಇವನು ತಕ್ಷಣಕ್ಕೆ ಇಂಥವರು ನಾನು ಇಷ್ಟಕ್ಕೆ ಮುಂಚೆ ಕೂಡ ಹೇಳಿದ್ದೆ, ಇವನಷ್ಟು ನೀಚ ಯಾರಿರಲ್ಲ ಅಂತೇಳಿ. ನಮ್ಮ ಗಡಿಭಾಗವನ್ನು ನಾಶ ಮಾಡಿ ಇನ್ನು ಏನು ನಾಚಿಕೆ ಇಲ್ದಂಗೆ ಇವತ್ತು ಈ ಬಳ್ಳಾರಿಯಲ್ಲಿ ಇದಾರೋ ಏನೋ ಗೊತ್ತಿಲ್ಲ. ನಾನು ಯಾಕಂದರೆ ಅವ್ರ ವಯಸ್ಸಲ್ಲಿ ದೊಡ್ಡವ್ರು, ಅವ್ರನ್ನ ಕೂಡ ಮಾತಾಡೋಕೆ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ.
ಅವಾಗ ಯಾವಾಗ ಒಂದ್ಸರಿ ಮಾತಾಡಿದ್ದೆ. ಆಮೇಲೆ ಇವ್ನು ಮಾಡ್ತಿರೋಂಥ ಕಾರ್ಯಕ್ರಮಗಳು ನೋಡಿ ಆಕ್ರೋಶದಿಂದ ಮಾತಾಡಲೇಬೇಕಾಗುತ್ತೆ, ಅದಕ್ಕೋಸ್ಕರನೇ ಮಾತಾಡ್ತಿದ್ದೆ. ಸರ್, ಈಗ ಗಲಾಟೆ ಕಾರ್ಯಕರ್ತರ ನಡುವೆ ಬೆಂಬಲಿಗರ ನಡುವೆ ಆಗಿತ್ತು. ಈ ಮಧ್ಯೆ ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವರು ಯಾಕೆ ಎಂಟ್ರಿ ಅದು ನೋಡ್ರಿ, ಹುಡುಗರೇನೋ ಮಾತಾಡ್ಕೊಂಡ್ರೆ ಹುಡುಗರು ಮಾತಾಡ್ಕೋಬೇಕು, ಹೋಗ್ಬೇಕು. ಮಧ್ಯದಾಗ ಇವ್ರದ್ದೇನು ಕೆಲಸ ಇತ್ತು? ಖುದ್ದಾಗ ಅವ್ರು ಯಾಕೆ ಬರಬೇಕು? ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ರಾಜಕಾರಣ ಮಾಡೋ ಅವಶ್ಯಕತೆ ಇದೆನಾ? ಕೀಳು ಮಟ್ಟಕ್ಕೆ ಇಳ್ಬೇಕಂದ್ರೆ ಅವ್ರಿಗಂದ್ರೆ ಕೀಳು ಮಟ್ಟಕ್ಕೆ ಹೋಗ್ಬೋದು. ಆದ್ರೆ ಜನಕ್ಕೆ ಏನಂತ ಹೇಳ್ತೀವಿ ನಾವು, ಯುವ ಪೀಳಿಗೆಗೆ ಏನಂತ ತೋರಿಸ್ತೀವಿ. ಇವತ್ತು ಅವ್ರೇನಂತೇಳಿ ಯುವ ಪೀಳಿಗೆ ನೋಡ್ತಿದೆ. ಇವತ್ತು ಇಷ್ಟು ಜನ ನಾನು ಏನನ್ನ ಒಂದು ದುಡುಕು ನಿರ್ಧಾರ ತಗೊಂಡ್ರೆ ಒಂದು 5-6 ಸಾವಿರ ಜನ ಇವತ್ತು ಬಂದಿದ್ರು. ನಾವೇನನ್ನ ದುಡುಕು ನಿರ್ಧಾರ ತಗೊಂಡ್ರೆ ಎಷ್ಟು ಮಂದಿ ಜೀವನಗಳು ಹೋಗ್ತವೆ, ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ, ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ ಅಂಥವೆಲ್ಲ ಯೋಚನೆ ಮಾಡಿ ನಾವು ಚಿಕ್ಕ ವಯಸ್ಸಿದ್ರು ಕೂಡ ಇಷ್ಟು ಯೋಚನೆ ಮಾಡಿದ್ರು 65 ವಯಸ್ಸು ಬಂದರೂ ಅವ್ನಿಗೆ ಯೋಚನೆ ಇಲ್ಲ ಅಂತಂದ್ರೆ ನೀವೇ ಪ್ರಶ್ನೆ ಮಾಡ್ಬೇಕಂತ ಕೇಳಕ್ಕೆ. ಈಗ ನಿಮ್ಮ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ರು ಡೆತ್ ಆಗಿರೋ ಒಂದು ಮಾಹಿತಿ ಕೂಡ ಅನ್ಸುತ್ತೆ. ಅಂದ್ರೆ ಯಾರು ಫೈರ್ ಮಾಡಿದಾರೆ ಸರ್, ಯಾರಿಂದ ಆಯ್ತು ಅಂತ ಅನ್ಸುತ್ತೆ? ನೋಡಿ, ಅವರೇ ಜನಾರ್ದನ್ ರೆಡ್ಡಿ ಅವರೇ ಫೈರ್ ಮಾಡಿಸಿ ಈ ಮರ್ಡರ್ಗೆ ಕಾರಣವಾಗಿದ್ದಾರೆ. ಅವರೇ ಮಾಡಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಮತ್ತೆ ಅವರು ಬೆಂಬಲಿಗರೇ ಇವತ್ತು ಮೇಜರ್ ಆಗಿ A1 ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ, A2 ಬಂದ್ಬಿಟ್ಟು ಸೋಮಶೇಖರ್ ರೆಡ್ಡಿನೇ ಈ ಮರ್ಡರ್ ಮಾಡಿಸೋಕೆ ಕಾರಣ. ಅವರೇ ಮಾಡಿಸಿರೋದು. ಸರ್, ಇಂಥ ಕಾನೂನು ಸುವ್ಯವಸ್ಥೆ ಇದ್ದ ಸಂದರ್ಭದಲ್ಲಿ ಹಿಂಗೆ ಏಕಾಏಕಿ ಏರ್ ಫೈರಿಂಗ್ ಆಗ್ತವೆ, ಫೈರ್ ಮಾಡ್ತಾರೆ ಅಂದ್ರೆ ಸರ್ ಏನು ಸಂದೇಶ ಸಾರಕ್ಕೆ ಹೋಗ್ತಿದ್ದಾರೆ ಸರ್? ನೋಡಿ, ಇವರು ಫಸ್ಟಿಂದನೇ ಆ ಕಲ್ಚರ್ ಅಂತ ಕಲ್ಚರು. ಜನನ ಈ ಥರ ಮಾಡಿದ್ರೆ ಯಾರೋ ಇಷ್ಟಕ್ಕೆ ಮುಂಚೆ ಅಮಾಯಕರೆಲ್ಲ ಇದ್ದರು ನಡ್ಸ್ಕೊಂಡು ಹೋಗ್ತಿದ್ರು. ಇವಾಗ ನಾನು ಬಂದಿದ್ದೀನಿ, ಇಲ್ಲಿವರೆಗೆ ಮನೆವರೆಗೆ ಹೋಗೋಕ್ಕೂ ಸಿದ್ಧ ಇದ್ದೀನಿ. ಬೇರೆಯವರು ಅಂದರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ ಅನ್ನೋದು. ಯಾಕಂದ್ರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನೋಡ್ಕೊಂಡೇ ಬಂದಂಥವ್ರು. ಅವ್ರನ್ನ ಇವತ್ತು ಸೋಲ್ಸೆ ನಿಂತಂಥವ್ರು. ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆನ ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ಅವರು ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪ ಮಾಡಿರುವಂಥದ್ದು, ನನ್ನ ಹತ್ಯೆ ಮಾಡೋಕ್ಕೆ ಸಂಚು ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ಬಂದು ಗಲಾಟೆ ಮಾಡಿದ್ರು ಅನ್ನೋ ಆರೋಪ ಮಾಡ್ತಿದ್ದಾರೆ. ನೋಡಿ, ಸಂಚು ಮಾಡದೆ ಇಲ್ಲಿವರೆಗೆ ಅವ್ರನ್ನೇನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳು ಇರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ? ಅವನು ಎಂಥ ಪಾಳೆಗಾರನೋ ಏನೋ ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡ್ಬೇಕಂದ್ರೆ ಏನನ್ನ ಮಾಡ್ಬೋದು. ನಮ್ಮ ಅಜ್ಜನ ವಾಲ್ಮೀಕಿ ಅಜ್ಜನ ವಿರೋಧಿ ಏನೋ ಇವನಿದಾನಲ್ಲ, ಇವನು ತಕ್ಷಣವಾಗಿ ಮರ್ಡರ್ ಮಾಡಿದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿಯನ್ನು ಕೆಡ್ಸಕ್ಕೆ ಇವನೇನು ಪಣ ತೊಟ್ಟಿದಾನಲ್ಲ, ಇವನು ಅರೆಸ್ಟ್ ಆಗ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಇಷ್ಟು ಶಾಸಕರ ಮಾತಾಗಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಕಾರ್ಯಕರ್ತರ ಹತ್ಯೆ ಆಗಿದೆ, ಅದಕ್ಕೆ ಪ್ರಮುಖ ಕಾರಣ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ವಿನಾಯಕ ಬೆಳಗ್ಗೆ, ಟಿವಿ9 ಬಳ್ಳಾರಿ. ಆದರೆ ಖಾಸಗಿ ಗನ್ಮ್ಯಾನ್ ಗುಂಡೇಟಿಗೆ ಕಾರ್ಯಕರ್ತ ಬಲಿಯಾಗಿರೋದು ಅಂತ ಶ್ರೀರಾಮುಲು ಆರೋಪಿಸಿದ್ದಾರೆ. ಜನಾರ್ದನ ರೆಡ್ಡಿ ಆಗಲಿ ಅಥವಾ ನನ್ನ ಬಳಿ ಆಗಲಿ ಯಾವುದೇ ಖಾಸಗಿ ಗನ್ಮ್ಯಾನ್ ಇಲ್ಲ, ಸರ್ಕಾರ ಕೊಟ್ಟಿರುವ ಗನ್ಮ್ಯಾನ್ಗಳು ಮಾತ್ರ ಇರೋದು. ಅವರೇನು ಸತ್ಯ ಹರಿಶ್ಚಂದ್ರ ಅಲ್ಲ, ಅವರೇನು ಸತ್ಯ ಹೇಳಲ್ಲ, ತನಿಖೆ ಮಾಡಲಿ, ಯಾರು ತಪ್ಪು ಮಾಡಿದ್ರು ಶಿಕ್ಷೆಯಾಗಲಿ ಅಂತ ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಿಮಿತ್ತ ನಗರದಂತ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗ್ತಿತ್ತು. ಅದರಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದ್ಗಡೆ ಕೂಡ ಬ್ಯಾನರ್ ಅಳವಡಿಕೆ ಮಾಡಲಾಗ್ತಾ ಇತ್ತು. ಆದರೆ ಉದ್ರಿಕ್ತ ಗುಂಪಿನೊಳಗೆ ಗಲಾಟೆ ಆಗಿತ್ತು. ಆ ಗಲಾಟೆ ಸಂಬಂಧಪಟ್ಟ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥ ಮಾಜಿ ಸಚಿವರು ಶ್ರೀರಾಮುಲು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯಿತು, ನೀವು ಕೂಡ ಸ್ಥಳದಲ್ಲಿದ್ದರು. ಏನಾಯ್ತು ಸರ್, ಯಾರಿಂದ ಸಮಸ್ಯೆ ಆಯಿತು? ಬಹುಶಃ ಜನಾರ್ದನ್ ರೆಡ್ಡಿ ಅವರು ಶಾಸಕರಿದ್ದಾರೆ ರೀ. ಬೆಳಗ್ಗೆ ಪಾಪ ಅವ್ರದ್ದೇ ಆದಂಥ ಕಾಂಗ್ರೆಸ್ಸಿನ ಭಾಳಷ್ಟು ಮಂದಿ ಹಿಂಬಾಲಕರು, ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ದಾರಿ ಉದ್ದಕ್ಕೆ ಕೂಡ ಬ್ಯಾನರ್ ಕಟ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಮನೆಗೆ ಹೋಗೋಂಥ ಆದಿನೇ ಬ್ಯಾನರ್ ಕಟ್ಟ್ಯಾರಂತ್ರಿ. ಜನಾರ್ದನ್ ರೆಡ್ಡಿ ಅವರು ಬೆಳಗ್ಗೆ ಹೇಳ್ಯಾರಂತ್ರಿ, ನೋಡ್ರಿ ನಮ್ಮ ಮನೆಗೆ ಹೋಗೋಂಥ ಆದಿ ಕಟ್ಟಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಮನೆ ಒಳಗಡೆ ಹೋಗ್ಬೇಕಲ್ಲ. ಆದಿ ಅಂದ್ರೆ 2 ಥರ ಆದಿ ಇರ್ತಾವ್ರಿ. ಆ ಒಳಗೆ ಬರೋಂಥ ಆದಿಯಲ್ಲಿ ಕಟ್ಟಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಅಡ್ಡ ಆಗುತ್ತೀರಿ ಅಂತ ಹೇಳಿದ್ದಾರೆ. ಸ್ಥಳೀಯರೆಲ್ಲರಿಗೂ ನಾವು ಅಕ್ಕಪಕ್ಕದಲ್ಲಿದ್ದಂಥವ್ರು ಅವ್ರು ಹೇಳಿದಾರಂತ್ರಿ, ಇಲ್ಲ ರೀ ಜನಾರ್ದನ್ ರೆಡ್ಡಿ ಅವರು ತಾವು ಹೇಳಿದ ಮೇಲೆ ಆಯಿತು ಅಂತ ಹೇಳಿದಾರಂತ್ರಿ. ಅಷ್ಟೊತ್ತೊಳಗೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಹೊಟ್ಟುಬಿಟ್ಟಾರ್ರಿ. ಗಂಗಾವತಿಗೆ ಹೋಗಿ ಬರೋಂಥ ಟೈಮಲ್ಲಿ ನನಗೆ ಫೋನ್ ಬಂತು ರೀ ಸಾಯಂಕಾಲ, ರಾಮ್ಲು ಎಲ್ಲಿದ್ದೀವಿ ಅಂತ ಹೇಳಿದೆ. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ರೀ ಅಂತ ಹೇಳಿದೆ. ಆಮೇಲೆ ಪುನಃ ನಾನೇನು ಮಾಡಿದೆ, ನಾನು ಮನೇಲಿದ್ದೆ ರೀ. ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು, ರಾಮ್ಲವ್ರೆ ಯಾರೋ ಸತೀಶ್ ರೆಡ್ಡಿ ಅನ್ನಂಥ ಗುಂಡಾಗಳನ್ನ ಹಿಡ್ಕೊಂಡ್ಬಂದು ಯಾರು ತುಂಬ ಕುಡ್ದಾರಂತ್ರಿ, ನಮ್ಮ ಮನೆ ಹತ್ರ ಗನ್ಮ್ಯಾನ್ಗಳೆಲ್ಲ ಹಿಡ್ಕೊಂಡು ತುಂಬ ದಾಂಧಲಿ ಮಾಡ್ತಾ ಇದ್ದಾರೆ, ತುಂಬ ಸಿಕ್ಕಾಪಟ್ಟಿ ಕಿರ್ಚುತ್ತಾ ಇದ್ದಾರೆ. ಅವ್ರು ನೋಡ್ತೀವಿ ಮಾಡ್ತೀವಿ ಅಂತೇಳಿ ಗಲಾಟೆ ಶುರು ಮಾಡ್ಕೊಂಡಾರ. ಇವಾಗ ಏನು ಮಾಡಬೇಕು ಹಂಗೆ ಅಂತಾರೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಇಲ್ಲೆಲ್ಲರೂ ಕುಂತಾರ್ರಿ ಅಂತ ಹೇಳಿದ್ರಿ.
ಜನಾರ್ದನ್ ರೆಡ್ಡಿ ಏನಂದ್ರೆ ರಾಮ್ಲೋರೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಬರ್ರಿ ಅಂತ ಹೇಳಿದ್ರೆ ಬರ್ರಿ ಅಂತ ಹೇಳಿದೆ. ನಮ್ಮ ಮನೆಯಿಂದ ನಾನು ಜನಾರ್ದನ್ ರೆಡ್ಡಿ ಕೂಡಿ ಬಂದಂಥ ಟೈಮಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ರಿ. ನಮ್ಮ ಹತ್ರ ಒಂದು 20-30 ಮಂದಿ ಇದ್ರಿ ನಮ್ಮ ಮನೆ ಹತ್ರ ಮಾತಾಡಕ್ಕೆ ಬಂದಂಥವ್ರು. ಆಮೇಲೆ ನಮ್ಮ ಅಳಿಯ ಸುರೇಶ್ ಬಾಬು ಬಂದಾರ್ರಿ, ಆಮೇಲೆ ನಮ್ಮ ಶಾಂತಕ್ಕನವರು, ನಮ್ಮ ಜಿಲ್ಲಾಧ್ಯಕ್ಷರು, ನಾವೆಲ್ಲ ಕೂಡ ಹಂಗೆ ಮಾತಾಡ್ಕೊತಿದ್ವಿ. ಅಷ್ಟೊತ್ತೊಳಗಡೆ ಅವ್ರೇನು ಮಾಡಿ ಸತೀಶ್ ಗೌಡರು ಜನಾರ್ದನ್ ರೆಡ್ಡಿ ಮೇಲೆ ಜಿಗಿದಾರಿ. ಜಿಗಿದ ತಕ್ಷಣ ನಾನು ಹೇಳಿದೆ, ನೋಡಪ್ಪ ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ನಾನು ಕಲರ್ ಶರ್ಟ್ ಹಾಕೊಂಡಿದ್ದಿಲ್ಲ, ಅವ್ನು ಕಂಡಿಡಿಯೋಕ್ಕಾಗಿಲ್ಲ ರೀ. ಅವ್ನಿಗೆ ನಾನು ಹೇಳಿದೆ, ಹಿಂಗೆ ಹಿಡ್ಕೊಂಡು ನೋಡಪ್ಪ ಹಿಂಗೆಲ್ಲ ಮಾಡೋದು ಸರಿಯಲ್ಲ, ನೀವು ಏನು ಮಾಡ್ಕೊಂಡು ಅಂದರೆ, ಇಲ್ಲ ರೀ ಅವನೇನು ರೀ ಜನಾರ್ದನ್ ರೆಡ್ಡಿ ಹಂಗೆ ಅಂದ್ರೆ, ನೋಡಪ್ಪ ಹಂಗೆಲ್ಲ ಮಾತಾಡೋ ಸರಿ ಇಲ್ಲ ಅಂತಾಳೆ. ಅಷ್ಟೊತ್ತೊಳಗಡೆ ನಮ್ಮ ಕಡೆ ಹುಡುಗರಿದ್ದಂತ ಕಿರ್ಚಾಡಿದ್ರಿ, ಅವ್ರ ಕಡೆ ಇದ್ದಂಥ ಜನರು ಕಿರ್ಚಾಡಿದ್ರಿ, ನುಗ್ಗುಲಾಯ್ತು ರೀ. ನುಗ್ಗುಲಾತ ನಮಗೆ ನಾನು ಸೈಡ್ ಬಂದುಬಿಟ್ಟೆ, ನನ್ನ ಕೈಲಲ್ಲಿ ತಡೆಯೋಕ್ಕಾಗಲಿಲ್ಲ ರೀ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಹೊತ್ತಿಗೆ ಅವರು ಎಲ್ಲರೂ ಕೂಡ ಅವರು ಈ ಖಾಸಗಿ ಗನ್ಮ್ಯಾನ್ಗಳು ಟಪ ಅಂತೇಳಿ ಬೆಂಕಿ ಫೈರಿಂಗ್ ಮಾಡಿದಂಥ ಟೈಮಲ್ಲಿ ನಮಗೇನು ಗೊತ್ತಾಯಿತು, ಯಾಕೆ ಫೈರಿಂಗ್ ಆಗ್ತಾಯಿದೆ ಅಂತೇಳಿ ಅವ್ರು ಖಾಸಗಿ ಗನ್ಮ್ಯಾನ್ಗಳು ಏನು ಗೊತ್ತಿಲ್ಲ ನೋಡಿರಿ, ಚಿಕ್ಕಾಪಟ್ಟಿ ಆರಿಸ್ತಾ ಇದ್ದಾರೆ, ಹೆಂಗೆ ಬೇಕಂಗೆ ಫೈರಿಂಗ್ ಮಾಡ್ತಾರೆ. ನಾನು ಹೇಳೋದಲ್ರಿ, ಅವರು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕೂಡ ಕಾಣ್ತಾರೆ, ಅವರು ನೇರವಾಗಿ ಆರಿಸಿರೋಂಥವ್ರು ಗೊತ್ತಾಗಿದ್ರಿ. ಆಗ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಕಾರ್ ಹತ್ರ ಒಂದು ಅವ್ರಿಗೆ ಮಿಸ್ ಆಗಿ ಒಂದು ಬಿದ್ದಿತ್ತಂತ್ರಿ. ಅವ್ರು ಜನಾರ್ದನ್ ರೆಡ್ಡಿ ಕೂಡ ತಂದು ಕೊಟ್ಟಾರ್ರಿ, ನನ್ನ ಮೇಲೆ ಕೂಡ ಗುಂಡು ಆರಿಸ್ಯಾರ. ನಾನೇನು ಮಾಡಿ ಅಷ್ಟೊತ್ತೊಳಗೆ ನಮ್ಮ ಹಿಂಬಾಲಕರಿಗೆಲ್ಲ ಗೊತ್ತಾಯ್ರಿ, ಎಲ್ಲರೂ ಕೂಡ ಇಲ್ಲಿ ಬಂದೇ ಸೇರ್ಕೊಂತಿದ್ರಿ. ಒಬ್ರಿಗೊಬ್ರು ಸೇರಿಕೊಂಡಂಥ ಟೈಮಲ್ಲಿ ಅವ್ರೇನು ಮಾಡಿದ್ದಾರೆ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಲ್ಲು ತುರಾಟ ಅದೆಲ್ಲ ಮಾಡಿದ್ದಾರೆ. ಪೊಲೀಸರು ಎಲ್ಲರೂ ಕೂಡ ಸಿಕ್ಕಾಪಟ್ಟಿ ಫೈರಿಂಗ್ ಮಾಡ್ತಾಯಿದ್ರು. ಎಷ್ಟು ಫೈರ್ ಮಾಡ್ತಿದ್ದಂದ್ರೆ, ನಾನು ಮನೇಲಿದ್ದಂಥ ಸಕ್ಸಕ್ಕು ಇಷ್ಟಿಷ್ಟು ಈ ನಳ್ಳಗೆ ನೀರು ಬಿಡೋದಕ್ಕೆ ಒಂದು ಟ್ಯಾಪ್ ಇರುತ್ತೆ, ಮುಚ್ಚಳ ಹಾಕಿತ್ತು, ಅಷ್ಟು ದೊಡ್ಡ ಬೀಳ್ತಾ ಇದ್ರಿ. ಬೀಳಂತ ನಾನು ಕೇಳಿದೆ, ಏನು ಇಷ್ಟು ದೊಡ್ಡ ಬೀಳ್ದ, ಪೊಲೀಸರು ಫೈರಿಂಗ್ ರೀ ಅಂತೇಳಿ ನಮ್ಮ ಗನ್ಮೆನ್ ಹೇಳ್ದೆ. ಆ ಪೊಲೀಸರು ಗುಂಡು ಕಂಡುಹಿಡಿತಾರೆ ನೋಡ್ರಿ, ಕಾರ್ಯಕರ್ತ ಡೆತ್ ಆಗಿದ್ದಾನಂದು ವಿಚಾರ ಬಂತ್ರಿ. ಡೆತ್ ಆದಂಥ ವಿಚಾರ ಬಂದಂತ ಅವ್ನು ಹೆಂಗೆ ಡೆತ್ ಆದ ಅಂತ ಕೇಳಿದ್ರಿ. ನಾನು ಯಾರೋ ಗುಂಡು ಹಾರಿಸ್ಯಾರಂತ್ರಿ, ಗುಂಡು ಹಾರಿಸಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಿದೆ, ಗುಂಡು ಹೆಂಗಿನಿಂದ ಹಾರಿದೆ? ನಮ್ಮ ಹತ್ರ ಇರೋದು ಯಾರು ಕೂಡ ಖಾಸಗಿ ಗನ್ಮ್ಯಾನ್ಗಳಿಲ್ಲ, ನಮ್ಮ ಹತ್ರ ಇರೋದು ಇಬ್ಬರು ಗನ್ಮ್ಯಾನ್ಗಳು ರೀ. ಯಾರಿಬ್ಬರು ಗನ್ಮ್ಯಾನ್ಗಳು ಖಾಸಗಿಯವರಲ್ಲ ರೀ, ಗೌರ್ಮೆಂಟ್ ಕೊಟ್ಟಂತೆ ಗನ್ಮ್ಯಾನ್. ಅವ್ರಿಗೆ ಬುಲೆಟ್ಸ್ ಕೌಂಟ್ ಕೊಟ್ಟಿರ್ತಾರೆ, ರಿವಾಲ್ವರ್ ಕೊಟ್ಟಿರ್ತಾರೆ ರೀ. ಅವರೆಲ್ಲ ಬೇಕಾದ್ರೆ ಕೌಂಟಲ್ಲಿ ನೋಡ್ಕೊಳ್ರಿ. ನಮ್ಮ ಕಡೆ ಏನನ್ನ ತಪ್ಪಾಗಿದ್ರೆ ನಾವು ನಮ್ಮ ತಲೆ ಬಾಗ್ತೀರಿ, ಕಾನೂನು ಏನು ಕ್ರಮ ತೊಗೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ ರೀ. ನಮ್ಮ ಜನಾರ್ದನ್ ರೆಡ್ಡಿ ಹತ್ರ ಅವರು ಸರ್ಕಾರಿ ಗನ್ಮ್ಯಾನ್ಗಳಿದ್ದಾರೆ, ಅವ್ರ ಹತ್ರ ಕೂಡ ಲೆಕ್ಕ ಇರ್ತಾರೆ, ತೊಗೊಳ್ಳಿ. ಅಕಸ್ಮಿತವಾಗಿ ಇವ್ರ ಕಡೆಯಿಂದ ಆರಿದ್ದಾನೆ, ಅವ್ರ ಕಡೆಯಿಂದ ಆಗಿದೆ, ಇವ್ ಭರತ್ ರೆಡ್ಡಿ ಹೇಳ್ತಾರೆ ಅವ್ರ ಕಡೆಯಿಂದ ಆರಿದೆ ಅಂತ. ನಾವೇನು ಸತ್ಯ ಹರಿಶ್ಚಂದ್ರಲ್ರಿ, ಅವ್ರೇನು ಸತ್ಯ ಹರಿಶ್ಚಂದ್ರಲ್ರಿ. ಇವತ್ತು ಟೆಸ್ಟ್ ಮಾಡಲಿ, ಫೋರೆನ್ಸಿ ಆಗಲಿ, ತನಿಖೆ ಆಗಲಿ, ಯಾರಿಂದ ಗುಂಡಾರಿದೆ ಅಂತ ಗೊತ್ತಾಗುತ್ತೆ, ಅವ್ರ ಮೇಲೆ ಅವ್ರು ಯಾವ ಕ್ರಮ ತೊಗೊಳ್ರಿ. ಇವತ್ತು ಒಂದು ಜೀವ ಹೋಗ್ಬಿಟ್ಟೈತೆ, ಗುಂಡಾಗಳು ಇಟ್ಕೊಂಡು ಗನ್ಮ್ಯಾನ್ಗಳು ಇಟ್ಕೊಂಡು ಇಲ್ಲ ರೀ ನಮ್ಮದೇ ನಡೀತದೆ ಅಂದರೆ ಹಂಗಲ್ಲ. ಯಾರು ಸಂವಿಧಾನದಲ್ಲಿ ಅವಕಾಶ ಇಲ್ಲ ರೀ. ನಾವು ಯಾವತ್ತೂ ಕೂಡ ಸಂವಿಧಾನ ಗೌರವ ಕೊಡೋರಿ, ಕಾನೂನು ಗೌರವ ಕೊಡೋಂತಾರ್ರಿ. ಈ ಎಲ್ಲ ಗಲಾಟೆ ನಡುವೆ ಈಗ ಬಳ್ಳಾರಿ ನಗರಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯಿಂದಲೂ ಕೂಡ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಗಲಾಟೆ ಸ್ಥಳ ಸೇರಿದಂತೆ ಸೂಕ್ಷ್ಮ ಪ್ರದೇಶದಲ್ಲೆಲ್ಲ ಅಲರ್ಟ್ ಮಾಡಲಾಗಿದೆ. ಜೊತೆಗೆ ಗಲ್ಲಿಯಲ್ಲೂ ಕೂಡ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಒಂದು ಬ್ಯಾನರ್ ವಿಚಾರ ಇಷ್ಟು ದೊಡ್ಡ ಗಲಾಟೆಯಾಗಿ ಒಬ್ಬ ರಾಜಶೇಖರ್ ಅನ್ನುವಂತಹ ವ್ಯಕ್ತಿಯ ದುರ್ಮರಣಕ್ಕೀಡಾಗಿದ್ದಾರೆ. ಈಗ ಹೇಗಿದೆ ಬಳ್ಳಾರಿ? ಹಾಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಈಗ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಏನಿದು ಒಂದು ಬ್ಯಾನರ್ ವಿಚಾರ ಎಷ್ಟು ದೊಡ್ಡ ಗಲಾಟೆ ಕಾರಣ ಆಗಿ ಒಬ್ಬನ ಜೀವ ಕೂಡ ಹೋಗ್ಬಿಡ್ತು ಅಂತಂದ್ರೆ ಇಲ್ಲಿ ಯಾರ ಸಮಸ್ಯೆ ಆಗಿದ್ದು? ಈಗ ಸದ್ಯಕ್ಕೆ ಹೇಗಿದೆ ಬಳ್ಳಾರಿ? ಖಂಡಿತ ಪ್ರತಿಭಾ ಭಟ್, ಏನು ನಾಳೆ ಜನವರಿ 3ನೇ ತಾರೀಕು ಅಂದ್ರೆ ನಾಳೆ ವಾಲ್ಮೀಕಿ ಸರ್ಕಲ್ನಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗ್ತಾ ಇತ್ತು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಬಳ್ಳಾರಿಯ ನಗರಾದ್ಯಂತ ವಾಲ್ಮೀಕಿ ಮುಖಂಡರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಭರತ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲೂ ಕೂಡ ಬ್ಯಾನರ್ ಅಳವಡಿಕೆ ಮಾಡ್ತಾ ಬಂದಿದ್ರು. ನಾವೀಗ ಜನಾರ್ದನ್ ರೆಡ್ಡಿಯ ಮನೆ ಮುಂಭಾಗದಲ್ಲಿ ತಾವು ಗಮನಿಸಬಹುದು. ಇದೇ ಭಾಗದಲ್ಲಿಯೇ ನಿನ್ನೆ ಸಂಜೆ ಮೇಲ್ಗಡೆ ಬ್ಯಾನರ್ನ ಅಳವಡಿಕೆ ಮಾಡೋಕ್ಕೆ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು, ವಾಲ್ಮೀಕಿ ಮುಖಂಡರು ಬಂದಿದ್ರು. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ನಮ್ಮ ಮನೆ ಮುಂದಗಡೆ ಯಾವುದೇ ಕಾರಣಕ್ಕೂ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಬಾರ್ದು ಕೂಡ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ರು. ಆದ್ರೂ ಕೂಡ ಏನು ಭರತ್ ರೆಡ್ಡಿ ಅವರ ಬೆಂಬಲಿಗ ಸತೀಶ್ ರೆಡ್ಡಿ ಮತ್ತು ಚಾನಾಳ್ ಶೇಖರ್ ಜೊತೆಗೆ ಕೆಲವೊಂದಿಷ್ಟು 10 ಜನ ಬಂದು ಅಲ್ಲಿ ಬ್ಯಾನರ್ ಅಳವಡಿಕೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೂ ಮತ್ತು ಶ್ರೀರಾಮುಲು ಜೊತೆಗೆ ಇರ್ತಕ್ಕಂಥ ಗುಂಪು ನಡುವೆ ಮಾತಿನ ವಾಗ್ವಾದ ಸ್ಟಾರ್ಟ್ ಆಗುತ್ತಿದ್ದಂತೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಒಂದು ಕಡೆ ಗುಂಪು ಮತ್ತು ಭರತ್ ರೆಡ್ಡಿ ಅವರ ಗುಂಪು ಮತ್ತೊಂದು ಕಡೆ ಕಲ್ಲು ತೂರಾಟಕ್ಕೆ ಆರಂಭ ಆಗ್ತದೆ ಮತ್ತು ಆ ಬ್ಯಾನರ್ ಕೂಡ ಸಂಪೂರ್ಣವಾಗಿ ಹರಿದು ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸ ಆಗುತ್ತೆ. ಹೀಗಾಗಿ ಉದ್ರಿಕ್ತಗೊಂಡಿರ್ತಕ್ಕಂಥ ಗುಂಪು ಸಂಪೂರ್ಣವಾಗಿ ಸಾಕಷ್ಟು ಕಲ್ಲು ತೂರಾಟ, ಕಾರದ ಪುಡಿಯನ್ನು ಉಗ್ಗುವಂಥದ್ದು ಮತ್ತು ಪೆಟ್ರೋಲ್ ತುಂಬಿಟ್ಟಿರ್ತಕ್ಕಂಥ ಬಾಟ್ಲಿಗಳನ್ನು ಉಗ್ಗುವಂಥದ್ದು ಗಮನಿಸಬಹುದು. ಇಲ್ಲಿ ಕಾರದ ಪುಡಿಯ ಅಂಶ ಕೂಡ ಗಮನಿಸಬಹುದು. ಅಂದ್ರೆ ಇವೆಲ್ಲವನ್ನು ಕೂಡ ತೂರಿ ಗಲಾಟೆ, ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡ್ತಾರೆ. ಆ ಸಮಯದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಅಂದ್ರೆ ಗಲಾಟೆಯನ್ನ ಚದುರಿಸುವ ನಿಟ್ಟಿನಲ್ಲಿ ಏರ್ ಫೈರ್ ಮಾಡ್ತಾರೆ. ಗನ್ ಏರ್ ಫೈರ್ ಮಾಡಿದ ತಕ್ಷಣ
ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸದಂತೆ ಪೊಲೀಸರು ಕೂಡ ಈ ಉದ್ರಿಕ್ತಗೊಂಡಿರ್ತಕ್ಕಂಥ ಗುಂಪನ್ನು ತಿರುಗಿಸೋಸ್ಕರ ಅವರು ಕೂಡ ಗನ್ ಫೈರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತು ಈ ಕಡೆ ಗುಂಪಿನ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಗುಂಪಿನಿಂದ ಕೂಡ ಗನ್ ಫೈರ್ ಆಗಿದೆ ಅನ್ನೋ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಹೀಗಾಗಿ ಆ ನಿಟ್ಟಿನಲ್ಲಿ ಒಬ್ಬ ಕಾರ್ಯಕರ್ತ ರಾಜಶೇಖರ್ ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಕೂಡ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಆ ಮಿಸ್ ಫೈರಿಂಗ್ ಆಗಿ ಆತ ಸಾವನ್ನಪ್ಪಿದೆ. ನಾವೀಗ ಆ ಘಟನಾ ಸ್ಥಳದಲ್ಲಿ ಗಮನಿಸಬಹುದು. ಇಲ್ಲೇ ಆತನಿಗೆ ಗುಂಡು ಬೀಳುತ್ತೆ. ಗುಂಡು ಬಿದ್ದ ತಕ್ಷಣ ಆತನ ದೇಹದ ಭಾಗನ ಸಾಕಷ್ಟು ಪ್ರಮಾಣದ ಬ್ಲಡ್ ಕೂಡ ಹರಿದು ಬರ್ತಾ ಇರುವಂಥದ್ದು. ಹೀಗಾಗಿ ಆತನನ್ನ ಕರೆದುಕೊಂಡು ಇಲ್ಲೇ ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಆತ ಬದುಕುಳಿದಿಲ್ಲ. ಈಗ ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಇಲ್ಲಿ ಕೇವಲ ಒಂದು ಸಣ್ಣ ಬ್ಯಾನರ್, ಒಂದು 20/20 ಬ್ಯಾನರ್ನ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಅಳವಡಿಕೆ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರು ಭರತ್ ರೆಡ್ಡಿ ಬೆಂಬಲಿಗರು ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಮುಂದ್ಗಡೆ ಬ್ಯಾನರ್ನ ಅಳವಡಿಕೆ ಮಾಡಬಾರ್ದು ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಇಬ್ಬರ ನಡುವೆ ಅದೇನೋ ಈಗೋ ಕ್ಲಾಶ್ ಆಗುತ್ತೆ ಅಂತ. ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ಮಾತನ್ನ ನಾನೇ ಕೇಳಬೇಕು ಅನ್ನೋದು ಭರತ್ ರೆಡ್ಡಿ ಅವರ ಬೆಂಬಲಿಗರ ಕಡೆ ಆದ್ರೆ, ಭರತ್ ರೆಡ್ಡಿ ಅವ್ರ ಈ ಕಡೆ ಇವ್ರ ಮಾತನ್ನು ನಾನೇ ಕೇಳಬೇಕು ಅನ್ನೋ ಒಂದು ಈಗೋ ಕ್ಲಾಶ್ ಆಗುತ್ತೆ. ಈಗೋ ಕ್ಲಾಶ್ನಿಂದಾಗಿ ಎರಡೂ ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲಿ ಶ್ರೀರಾಮುಲು ಕೂಡ ಬಂದು ಆ ಗಲಾಟೆನ ತಡೆಯುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಅವ್ರ ನಡುವೆ ಕೂಡ ಮತ್ತು ಇವ್ರ ನಡುವೆ ಸಾಕಷ್ಟು ಗಲಾಟೆ ಆಗಿರುವಂಥದ್ದು. ಹೀಗಾಗಿ ಒಬ್ಬ ಕಾರ್ಯಕರ್ತ ಸಾವಿನಾಗಿದೆ. ಗಮನಿಸಬಹುದು ಇಲ್ಲಿ ಬ್ಲಡ್ಡಿನ ಗುರುತು ಕೂಡ ಕಾಣ್ತಾ ಇರುವಂಥದ್ದು. ಅಂದರೆ ಬುಲೆಟ್ ಬಿದ್ದಿರತಕ್ಕಂಥ ಪೊಲೀಸರು ಕೂಡ ನಿನ್ನೆ FLC ಟೀಮ್ ಬಂದು ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಎಲ್ಲೋ ನಿಟ್ಟಿನಲ್ಲಿ ಕೂಡ ಕಲೆ ಹಾಕುವ ಮೂಲಕವಾಗಿ ಅಂದರೆ ಬುಲೆಟ್ ಬಂದಿರೋದು ಈತ ಯಾರಿಂದನೋ ಯಾವ ಗನ್ನಿಂದ ಬಂದಿದೆ ಅನ್ನೋ ಕೂಡ ಸಾಕಷ್ಟು ತನಿಖೆ ನಡೀತಾ ಇರುವಂಥದ್ದು. ಹೀಗಾಗಿ ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ನಡೆದಿರ್ತಕ್ಕಂತಹ ಗಲಾಟೆ ಇದೀಗ ಒಬ್ಬ ಕಾರ್ಯಕರ್ತನ ಸಾವಿರುವಂಥದ್ದು. ಜೊತೆಗೆ ಈಗ ಶಾಸಕ ಇವತ್ತು ಬೆಳಗ್ಗೆ 10:30 ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕಡೆ ಭರತ್ ರೆಡ್ಡಿ ಅವರು ಕೂಡ ಇಬ್ಬರು ಪ್ರೆಸ್ ಮೀಟ್ ಮಾಡುವ ಮೂಲಕವಾಗಿ ಮತ್ತೊಂದಿಷ್ಟು ತಿರುವನ್ನು ಪಡ್ಕೊಳ್ತಾರೆ. ಯಾಕಂದ್ರೆ ರಾಜ್ಯದ ನಾಯಕರು ಕೂಡ ಇವತ್ತು ಬಳ್ಳಾರಿಗೆ ಬರುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ರಾಜ್ಯ ನಾಯಕರು ಮತ್ತು ಬಿಜೆಪಿನ ರಾಜ್ಯ ನಾಯಕರು ಕೂಡ ಇವತ್ತು ಬಳ್ಳಾರಿಗೆ ಬಂದು ಮತ್ತಷ್ಟು ಕೂಡ ಯಾವ ರೀತಿ ಬೆಳವಣಿಗೆ ಆಗುವುದನ್ನು ಕೂಡ ಕಾದು ನೋಡೋಕ್ಕಾಗುತ್ತೆ. ಪ್ರತಿಮಾ, ವಿನಾಯಕ್ ತಮ್ಮ ಮಾಹಿತಿಗೆ